ಮನೆ ಕಟ್ಟೋದು ಪ್ರತಿಯೊಬ್ಬರ ಕನಸು. ಆದರೆ ಕನಸಿನ ಮನೆ ಈಗ ಸಾವಿನ ಮನೆಯಾಗ್ತಾ ಇದೆಯಾ? ಈ ರಹಸ್ಯ ಕಾರ್ಯಾಚರಣೆ ನೋಡ್ತಾ ಇದ್ದರೆ ಅಂಥ ಭಯ ಪ್ರತಿಯೊಬ್ಬರನ್ನು ಕಾಡುತ್ತೆ. ಯಾಕಂದರೆ ಇದು ಚರಂಡಿ ನೀರಲ್ಲಿ ಮಣ್ಣನ್ನು ಸೋಸಿ ಮರಳನ್ನು ತಯಾರು ಮಾಡೋ ಖದೀಮರ ಜಾಲ. ಇದೇ ಈ ಹೊತ್ತಿನ ವಿಶೇಷ ಮನೆ ಕಟ್ಟಿ ನೋಡು. ನಾನು ಅರವಿಂದ್. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಗಾದೆ ಎರಡು ಅಷ್ಟು ಸುಲಭ ಅಲ್ಲ, ಕಷ್ಟ ಅನ್ನೋದು ಈ ಗಾದೆಯ ಹಿಂದಿನ ಸ್ವಾರಸ್ಯ. ಕಷ್ಟಪಟ್ಟು ಮನೆಯನ್ನೇನೋ ಕಟ್ತೀವಿ, ಆದರೆ ಕಟ್ಟೋ ಮನೆಗೆ ಹಾಕೋ ಮರಳಿನ ಕ್ವಾಲಿಟಿ ಹೆಂಗಿರುತ್ತೆ, ಎಲ್ಲಿ ತಯಾರಾಗುತ್ತೆ, ಈ ರಿಪೋರ್ಟ್ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ. ಮರಳು ಮನೆ ಕಟ್ಟೋಕೆ ಬೇಕೇ ಬೇಕು. ಆ ಮರಳು ಎಲ್ಲಿ ಅಂದ್ರೆ ಅಲ್ಲಿ ಸಿಕ್ಕೋದಿಲ್ಲ, ನದಿಯ ತಟಗಳಲ್ಲಿ ಸಿಕ್ಕುತ್ತೆ ಮತ್ತು ಆ ಮರಳು ಪ್ಯೂರ್ ಆಗಿರುತ್ತೆ. ಅಂಥ ಮರಳಿಗೆ ಎಲ್ಲಾ ಕಡೆ ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿಯೇ ಮರಳು ಹೇಗೇಗೋ ತಯಾರಾಗ್ತಾ ಇದೆ. ಆ ಮರಳನ್ನ ಪ್ಯೂರ್ ಮರಳು ಅಂತ ನಾವು ತಗೊಂಡು ಬಂದು ಮನೆ ಕಟ್ತಾ ಇದ್ದೀವಿ. ಮರಳು ನದಿಯಲ್ಲಷ್ಟೇ ಅಲ್ಲ, ಚರಂಡಿಯಲ್ಲೂ ತಯಾರಾಗುತ್ತೆ ಅನ್ನೋ ಸತ್ಯ ಗೊತ್ತಾದ್ರೆ ನೀವು ಬೆಚ್ಚಿ ಬೀಳ್ತೀರ. ಮನೆಯಲ್ಲಿ ನೆಮ್ಮದಿಯಾಗಿ ಮಲಗೋಕೆ ಆಗೋಲ್ಲ. ಯಾವಾಗ ಮನೆಯ ಛಾವಣಿ ಕುಸಿದು ತಲೆ ಮೇಲೆ ಬೀಳುತ್ತೋ ಅನ್ನೋ ಭಯ ಕಾಡೋಕೆ ಶುರುವಾಗುತ್ತೆ. ಅಂಥದ್ದೊಂದು ಭಯಾನಕ ದಂಧೆಯನ್ನ ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಚರಂಡಿ ಮರಳು ಮಾಫಿಯಾ. ಹಳೆ ಮನೆಗಳ ಮಣ್ಣನ್ನ ಫಿಲ್ಟರ್ ಮಾಡ್ತಿರೋ ಮಾಫಿಯಾ. ಅದೇ ಮರಳನ್ನ ಮನೆ ಕಟ್ಟೋಕೆ ಕೊಡ್ತಿರೋ ಮಾಫಿಯಾ. ಇಲ್ಲಿ ನೋಡಿ, ಒಂದು ಕಡೆ ರಾಶಿ ರಾಶಿ ಮರಳು ಗುಡ್ಡೆ ಹಾಕಲಾಗಿದೆ, ಮತ್ತೊಂದೆಡೆ ಹರಿಯುತ್ತಿರೋ ನೀರಿನಲ್ಲಿ ಮರಳು ಫಿಲ್ಟರ್ ಮಾಡಲಾಗ್ತಿದೆ. ಇದೆಲ್ಲ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಗೊತ್ತಾ? ಅದು ಕೂಡ ಇಂಟ್ರೆಸ್ಟಿಂಗ್ ಇನ್ಸೈಡ್ ಸ್ಟೋರಿ. ಬೆಂಗಳೂರಿನಲ್ಲಿ ಕಟ್ಟಡ, ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಗುಂಡಿ ತೆಗಿತಾರೆ. ಆ ಮಣ್ಣು ಸಾವಿರಾರು ಲೋಡ್ ಆಗುತ್ತೆ. ಆ ಮಣ್ಣನ್ನ ಲಾರಿಯಲ್ಲಿ ಇಲ್ಲಿಗೆ ತಂದು ಸುರಿತಾರೆ. ಪ್ರತಿನಿತ್ಯ ನೂರಾರು ಟಿಪ್ಪರ್ಗಳಲ್ಲಿ ಲೋಡ್ ಗಟ್ಟಲೆ ಮಣ್ಣು ಇಲ್ಲಿಗೆ ಬಂದು ಬೀಳುತ್ತೆ. ಆಮೇಲೆ ರೆಡಿಯಾಗುತ್ತೆ ನೋಡಿ ಫಿಲ್ಟರ್ ಮರಳು. ಲೋಡ್ ಗಟ್ಟಲೆ ಮಣ್ಣನ್ನ ಗುಡ್ಡೆ ಹಾಕಿ ನೀರನ್ನ ಫೋರ್ಸಿನಿಂದ ಹಾಯಿಸ್ತಾರೆ. ನೀರಿನ ಫೋರ್ಸ್ಗೆ ಮಣ್ಣು ಕೆಳಗೆ ಹೋಗುತ್ತೆ, ಮರಳು ಬೇರೆಯಾಗಿ ಫಿಲ್ಟರ್ ಆಗುತ್ತೆ. ಅದನ್ನ ಶೇಖರಣೆ ಮಾಡಿ ಒಳ್ಳೆ ಮರಳಿಗೆ ಮಿಕ್ಸ್ ಮಾಡ್ತಾರೆ. ನೋಡಿದ್ರಲ್ಲ, ಈ ಮರಳು ಮಾಫಿಯಾ ನಡೀತಾ ಇರೋದು ಬೆಂಗಳೂರಿನಲ್ಲಿ, ಅದು ಹೆಬ್ಬಾಳದಲ್ಲಿ. ಹೆಬ್ಬಾಳದ ST ಮಾಲ್ ಹಿಂದೆಯೇ ಈ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಇದಕ್ಕೆ ಬಳಸೋ ನೀರು ಕೂಡ ಚರಂಡಿ ನೀರು.
ಅಲ್ಲಿಂದಲೇ ಪಂಪ್ ಹಾಕಿ ಚರಂಡಿ ನೀರನ್ನ ಮಣ್ಣಿನ ಮೇಲೆ ಹಾಯಿಸಿ ಈ ಮರಳು ಸೃಷ್ಟಿಸುತ್ತಿದ್ದಾರೆ ಖದೀಮರು. ಇಂಥ ಜಾಗಕ್ಕೆ ನಮ್ಮ ಸುವರ್ಣ ನ್ಯೂಸ್ ಟೀಮ್ ಎಂಟ್ರಿ ಕೊಟ್ಟಾಗ ಅದನ್ನ ನಡೆಸುತ್ತಿದ್ದ ಖದೀಮನಿಗೆ ನಮ್ಮ ಮೇಲೆ ಸಂಶಯ ಶುರುವಾಗಿ ಹೋಗಿತ್ತು. ನಾವು ಮರಳು ಬೇಕು ಅಂತ ಹೇಳಿದ್ರೆ ಆತ ಮಾತ್ರ ಬೇರೆ ದಾಟಿಯಲ್ಲಿ ಮಾತುಗಳಿದ. ಅಲ್ಲ ಏನ್ ಮಾತಾಡಿ ಏನ್ ಬೇಕು ಸರ್ ನಂಗೆ ಮರಳು ಬೇಕಾಗಿಲ್ಲ. ಇಲ್ಲ ದಯವಿಟ್ಟು ಇಲ್ಲ ಮಳ್ಳಿಗಲ್ಲ ನಿಂತ್ಕೊಂಡ್ರೆ ದಯವಿಟ್ಟು ಹೇಳಿ ರಿಕ್ವೆಸ್ಟ್ ಆಗಲ್ಲ ಕೈ ಮುಗಿದು ಕೇಳ್ಕೊತೀನಿ. ಇಲ್ಲ ನಿಲ್ಸ್ಕೊಡ್ತೀವಿ. ಅಲ್ಲ ಕೈಯಲ್ಲ ಕಾಲು ಅಂತ ತಿಳ್ಕೊಳ್ಳಿ ನಿಲ್ಸ್ಕೊಡ್ತೀವಿ. ದಯವಿಟ್ಟು ಫೋನ್ ಆಫ್ ಮಾಡಿ. ನಮಗೆ ಬೇಕಾಗಿ ಬಂದಿರೋದು ನಾವು ಪ್ರಾಮಿಸ್ ನಮಗೆ ಮರಳು ಅಂತ ಬೇಕು ಅಂತ ಬಂದಿರೋದು. ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ. ಒಂದು 2 ಸೆಕೆಂಡ್ ಮಾತಾಡ. ಜನ ನೋಡಿದ್ರೆ ಸುಮ್ಮನೆ ಪಬ್ಲಿಕ್ ಏನ್ ಹೇಳಿ ಇಲ್ಲ ಯಾವ್ದಾರು ಹೋಟ್ಲಲ್ಲಿ ಕೂತ್ಕೊಳ್ಳೋಣ. ಇದೆಲ್ಲ ಹೋಟ್ಲ್ ಇಲ್ಲ ಎನಿ ಟೈಮ್ ಯಾವ್ದಾರು ಫಿಕ್ಸ್ ಮಾಡಿ. ಇಲ್ಲ ಏನ್ ವಿಷಯ ಅಂತ ಅಲ್ಲ ಏನ್ ವಿಷಯ ತಾವು ಏನಂತ ಗೊತ್ತಾಗ್ಲಿಲ್ಲ ನಮ್ಗೆ. ಸರ್ ನನ್ನ ಮರಳು ಬೇಕಾಗಿದೆ ಬಂದಿದ್ದೀನಿ. ದಯವಿಟ್ಟಲ್ಲ ಮಳ್ಳಲ್ಲ ಏನ್ ಹೇಳಿದ್ರು ಮೇಲೆ ನಿಮ್ಮ ಪರ್ಸನಲ್ ಏನಿದ್ರು ನಾವು ಅದಕ್ಕೆ ಕೋಆಪರೇಟ್ ಮಾಡ್ತೀವಿ ಸರ್. ಪರ್ಸನಲ್ ಏನ್ ಕೋಆಪರೇಟ್ ಮಾಡ್ತೀರಾ ಹೇಳಿ. ಕೋಆಪರೇಟ್ ಮಾಡ್ತೀವಿ ದಯವಿಟ್ಟು. ನಾವು ಕೇಳಕ್ ಬಂದಿರೋದು ಮರಳು. ನಾವು ಆಕ್ಚುಲಿ ಮನೆ ಕಟ್ತಾ ಇದೀವಿ. ನಮಗೆ ಬೇಕಾಗಿದೆ ಮರಳು. ಸಮಯ ಏನ್ ಹೇಳಿ ಸರ್ ಏನ್ ಬೇಕು ಹೇಳಿ. ನಮ್ಮ ಕಡೆಯಿಂದ ಏನಾಗುತ್ತೆ. ನಮ್ ಮರಳು ಬೇಕು ಇವ್ರೆ. ಇಲ್ಲ ಮಳ್ಳಲ್ಲ ಸರ್ ಬೇರೆ ಏನ್ ಬೇಕು ಹೇಳಿ ನಮ್ಮ ಕಡೆ ಏನ್ ಬೇಕು. ಇನ್ನೇನು ಬೇಡ. ಇಲ್ಲ ದಯವಿಟ್ಟು ನನ್ನ ರಿಕ್ವೆಸ್ಟ್ ಮಾಡಿ ಇಷ್ಟೊಂದು ಕೇಳ್ಕೊಂಡು ಇಲ್ಲ ನಿಲ್ಸ್ಕೊಡ್ತೀವಿ. ನಿಲ್ಸು ಅಂತ ಹೇಳಕ್ಕೆ ನಾನು ಯಾರು. ಆತನದ್ದು ಒಂದೇ ವರಾತ. ಮಾತಿಗೂ ದಯವಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತಿದ್ದ. ಅಲ್ಲದೆ ನಮ್ಮ ವರದಿಗಾರನಿಗೆ ಮಾಮೂಲು ಕೊಟ್ಟು ಸೆಟಲ್ ಮಾಡಿಕೊಳ್ಳೋ ಮಾತಾಡ್ತಿದ್ದ. ಆಮೇಲೆ ಏನಾಯ್ತು ಗೊತ್ತಾ? ಆಮೇಲೆ ಅಲ್ಲಿ ನಡೆದಿದ್ದೇ ಬೇರೆ. ಅದೇನು ಅಂತ ನೋಡೋಣ ಸಣ್ಣದೊಂದು ಬ್ರೇಕ್ನ ನಂತರ.